ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಬಿಗ್ ಬಾಸ್ ಕಡೆಯಿಂದ ಮತ್ತೆ ಇವತ್ತು ಮೂರನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಮೂರನೇ ಪ್ರೋಮೋದಲ್ಲಿ ಏನು ಒಂದು ಖುಷಿ ಆಗ್ತಿದೆ ಅಂತಂದ್ರೆ ಕಷ್ಟ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಅವರಿಗೆ ಇರಿಟೇಷನ್ ಸಾಥ್ ಆಗ್ತಿದೆ ಕೊಡ್ತಿದ್ದಾರೆ. ಬಿಟ್ಟು ಪ್ರೋಮೋ ಗೆಸ್ಟ್ ಅಂತ ನೋಡ್ಕೊಂಡು ನೋಡ್ಕೊಳ್ಳೋಣ ಅಷ್ಟೇ. ಗೆಸ್ಟ್ ಅಷ್ಟೇ. ಟಾಸ್ಕ್ ಅಂದ್ರೆ ಅವ್ರು ಯಾರೋ ನನ್ನ ಪಕ್ಕದಲ್ಲಿ ಕೂತ್ಕೋ, ಇವತ್ತಾದ್ರೂ ಮಾತಾಡು, ಕೂತ್ಕೋ. ಕ್ಯಾರೆಕ್ಟರ್ ಸುಮ್ಮನೆ ಕಂಟ್ರೋಲ್ ತಪ್ಪಿಬಿಡ್ತದೆ ನಾಲ್ಗೆ ಅಂತ ಬರ್ತದೆ. ನಾರ್ಮಲ್ ಆಗಿರು, ಆರಾಮ ಕೂಲಾಗಿ ಚಿಲ್ಲಾಗಿ. ಹಂಗೇನ್ರಿ ಹಿಂಸೆ ಆಗ್ತಿದ್ಯಾ? ಕರಿ ಜೊತೆಗೆ ಬರ್ತೀನಿ, ಪ್ರೋಮೋ ನೋಡಿದ್ರಲ್ಲ, ಇಲ್ಲಿ ಅಶ್ವಿನಿ ಗೌಡ ಅವರು ಬಂದು ನಾನು ನಿನ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅಭಿ ಅವರು ಬಂದು ಇದನ್ನ ಟಾಸ್ಕ್ ತರ ನೋಡು, ನನಗೆ ಗೊತ್ತಾಗ್ತಿದೆ ನಿನಗೆ ಇಲ್ಲಿ ಬೇಜಾರಾಗಿದೆ ಅಂತ. ಆಮೇಲೆ ಟಾಸ್ಕ್ ಮುಗಿದ್ಮೇಲೆ ಅವ್ರು ಯಾರು ನಾನು ಯಾರು ಅನ್ನೋ ತರ ಹೇಳ್ತಾರೆ. ಈ ಅತಿರೇಕಕ್ಕೆ ಹೋಗಬೇಡ, ಕೂಲ್ ಆಗಿರು ಅಂತ ಇಲ್ಲಿ ಅಭಿ ಅವರು ಹೇಳ್ತಿದ್ದಾರೆ. ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರು ಹೇಳ್ತಾರೆ, ನನಗೆ ಗೊತ್ತಾಗ್ತಿದೆ ನಿನ್ಗೆ ಎಷ್ಟು ಇರಿಟೇಟ್ ಆಗ್ತಿದೆ ಅಂತ. ಏನಾದ್ರೂ ಇರಿಟೇಟ್ ಸೊ ನಿನಗೇನಾದ್ರೂ ಇರಿಟೇಟ್ ಆಗಕತ್ರೆ ಅಲ್ಲಿ ಏನಾದ್ರು ಅವ್ರು ಕರಿತಾ ಇದಾರೆ ಅಂದ್ರೆ ನನ್ನ ಜೊತೆಲಿ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ. ನಾನು ಕೂಡ ಬಂದು ನಿಂಗೆ ಸಾಥ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇವ್ರ ಮಾತಿಂದ ನಮಗೆ ಒಂದು ಕ್ಲಾರಿಟಿ ಏನ್ ಗೊತ್ತಾಗ್ತಿದೆ ಅಂದ್ರೆ ಗಿಲ್ಲಿಯವ್ರಿಗೆ ಇವರು ಗೆಸ್ಟ್ಗಳು ಎಷ್ಟು ಇರಿಟೇಷನ್ ಮಾಡ್ತಿದ್ದಾರೆ ಅಂತ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇಲ್ಲಿ ಗೆಸ್ಟ್ಗಳಾಗಿ ಇಲ್ಲ. ಗಿಲ್ಲಿಯವರು ಮಾಡಿದ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಆದ್ರೆ ಅದನ್ನ ತಿದ್ದುಕೊಂಡು ಅವ್ರು ಸರಿ ಹೋಗ್ತಿದ್ದಾರೆ. ಆಮೇಲೆ ಅವ್ರು ಜೋಕ್ಗೋಸ್ಕರ ಮಾಡಿರೋದು, ಅವ್ರೇನು ಬೇಕಂತ ಮಾಡಿದ್ದಿಲ್ಲ. ನನಗೇನ್ ಅನಿಸ್ತಿದೆ ಅಂದ್ರೆ ಗೆಸ್ಟ್ ಏನ್ ಬಂದಿದಾರಲ್ಲ ತುಂಬಾ ಅತಿ ಮಾಡ್ತಿದ್ದಾರೆ. ಸೊ ಒಂದ್ ಗಾದೆ ಮಾತೆ ಇದೆ, ಶತ್ರುವಿನ ಶತ್ರು ಮಿತ್ರ ಆಗ್ತಾರೆ ಅಂತ. ಸೊ ಇವಾಗ ನೋಡಿ ಹಂಗೆ ಆಗ್ತಿದೆ. ಏನ್ ಕ್ಲಾರಿಟಿ ಕೊಡ್ತೀನಿಪ್ಪ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ನಮ್ಮ ಮನೇಲಿ ನಾವು ಎಷ್ಟೇ ಕಿತ್ತಾಡ್ಲಿ ಏನೇ ಮಾಡ್ಲಿ, ಒಂದು ಕ್ಷಣಕ್ಕೆ ನಾವು ಬೇರೆಯವರು ಬಂದು ನಮ್ ಜೋಡಿ ಕಿತ್ತಾಡಿದಾಗ ನಾವೆಲ್ಲರೂ ಒಗ್ಗಟ್ಟಾಗ್ತೀವಿ. ಅದನ್ನ ಇಲ್ಲಿ ಬಿಗ್ ಬಾಸ್ ಅಲ್ಲಿ ನಾನು ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಮಾತಾಡೋದು ಮತ್ತೆ ಅಭಿ ಮಾತಾಡೋದು ನೋಡಿದ್ರೆ ನಂಗೆ ಹಂಗೆ ಅನಿಸ್ತಿದೆ. ಒಂದು ಮನೆ ಅಂತ ಇದ್ದಾಗ ಅವರೆಲ್ಲರೂ ಒಟ್ಟಿಗೆ ಇದ್ರು, ಅವ್ರವ್ರ ನಡುವೆ ಭಿನ್ನಾಭಿಪ್ರಾಯ ಜಗಳ ಎಲ್ಲ ಇತ್ತು. ಓಕೆ, ಈಗ ಹೊರಗಿಂದ ಗೆಸ್ಟ್ ಅಂತ ಬಂದಾಗ ಗೆಸ್ಟ್ ಬಂದು ಮನೆಯವರಿದ್ದಾರನ್ನ ಒಂಥರ ನೋಡಕತ್ತಿದ್ದಾರೆ ಅಂದ ತಕ್ಷಣ ಎಲ್ಲರೂ ಹೇಗೆ ಈಗ 3 ಜನ ಇವಾಗ ಅಶ್ವಿನಿ ಮೇಡಮ್ ಮತ್ತು ಅಭಿ ಅವರು ಸಪೋರ್ಟಿಂಗ್ ನಿಂತ್ರಲ್ಲ, ಹಾಗೆ ಮನೆಯಲ್ಲೂ ಕೂಡ ಎಲ್ಲರೂ ಹಾಗೆ ಸಪೋರ್ಟಿಂಗ್ ನಿಲ್ಬೇಕು ಅಂತ ನನ್ನ ಆಸೆ. ಸೊ ಇವಾಗ ಅಶ್ವಿನಿ ಮತ್ತೆ ಗಿಲ್ಲಿ ಅವರು ಕೂಡ್ಕೊಂಡಿದ್ದು ಒಂಥರ ಮಹಾಸಂಗಮ ಆಗಿದೆ. ಸೊ ನಿಂಗೆ ಏನಾದ್ರು ಕೋಪ ಬಂದ್ರೆ ನಾನ್ ಮಾತಾಡ್ತೀನಿ ಅನ್ನೋ ರೀತಿನಲ್ಲಿ ಅಶ್ವಿನಿ ಅವರು ಹೇಳ್ತಿದ್ದಾರೆ. ಇಲ್ಲಿ ಅಭಿ ಮತ್ತೆ ಅಶ್ವಿನಿ ಮೇಡಮ್ ಇಬ್ರು ಸಮಾಧಾನ ಮಾಡ್ತಾರೆ. ನಿನ್ನೆ ನಾನು ಎಪಿಸೋಡ್ ಅಲ್ಲಿ ಹೇಳಿದೆ ಅಭಿ ಅವರು ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳಿ. ಯಾಕಂದ್ರೆ ಬಂದಿರೋ ಗೆಸ್ಟ್ಗಳಾಗಿದ್ರೆ ಚಂದ, ಅವರು ಓವರ್ ಆಗಿ ಮಾಡಿದ್ರೆ ನಮ್ಮ ಸ್ಟಾಫ್ಗಳನ್ನು ನಾವು ಮರ್ಯಾದೆಯಿಂದ ನೋಡ್ಕೋಬೇಕು ಅಂತ ನನಗನ್ಸುತ್ತೆ. ಎಲ್ಲೋ ಹಂತದಲ್ಲಿ ಇವತ್ತು ಅಭಿ ಅವರಿಗೆ ಅದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆದ್ರೂ ಗಿಲ್ಲಿ ಅವ್ರನ್ನೇ ಸಮಾಧಾನ ಮಾಡ್ತಿದ್ದಾರೆ ಹೊರತು ಅಪೋಸಿಟ್ ಇದ್ದವ್ರಿಗೆ ಏನು ಹೇಳ್ತಿಲ್ಲ ಅನ್ನೋದೊಂದು ಬೇಜಾರಿದೆ. ಬಟ್ ಅಶ್ವಿನಿ ಅವರು ನಿನ್ನೆನೂ ಒಂದು ಇದಕ್ಕೆ ಸ್ಟ್ಯಾಂಡ್ ತಗೊಂಡ್ರು, ಅದು ಖುಷಿ ಆಯ್ತು. ಇವಾಗ ಗಿಲ್ಲಿ ಜೋಡಿ ಚೆನ್ನಾಗಿ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಮಾತು ನನಗೆ ತುಂಬಾನೇ ಖುಷಿ ಆಯ್ತು. ಅಶ್ವಿನಿ ಅವರು ಇಂಪ್ರೂವ್ಮೆಂಟ್ ನೋಡಿದ್ರೆ ನನಗೆ ಖುಷಿ ಆಗ್ತಿದೆ. ಬಟ್ ಈ ಗೆಸ್ಟ್ಗಳು ಮಾಡ್ತಿರೋ ಅತಿರೇಕ ಎಲ್ಲಿ ತನ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಾಗ್ತಿಲ್ಲ. ನೋಡ್ಬೇಕು, ವೀಕೆಂಡ್ ಅಲ್ಲಿ ಈ ವಿಷಯ ಮಾತಾಡ್ತಾರೆ ಸುದೀಪ್ ಸರ್ ಅಂತ ಅನಿಸುತ್ತೆ. ವೀಕೆಂಡ್ ತನ ಗೆಸ್ಟ್ಗಳು ಉಳಿಯಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಅವರು ಗೆಸ್ಟ್ ಅಲ್ವಾ, ನನ್ನ ಪ್ರಕಾರ ಉಳ್ಕೋಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ತಪ್ಪು ಮಾಡಿದ್ದಾರೆ ಗುರು. ಇಲ್ಲಿ ಇವ್ರ ಕಂಟೆಸ್ಟೆಂಟ್ ಅಷ್ಟೇನಾ, ಅವರು ತಪ್ಪು ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಬೇಡವಾ ಕ್ಲಾಸು ಇದ್ರಾದ್ರೂ ಹೋದ್ರಾದ್ರೂ. ಈಗ ಗೆಸ್ಟ್ಗಳಾಗಿದ್ರೆ ನಾವು ಚೆನ್ನಾಗೇ ಬೀಳ್ಕೊಡ್ತೀವಿ. ಅದು ಬಿಟ್ಟು ಅತಿರೇಕ ಮಾಡಿದ್ರೆ ಹೆಂಗ್ ಬೀಳ್ಕೊಡ್ಬೇಕು ಅನ್ನೋದು ಬಿಗ್ ಬಾಸ್ಗೆ ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಇದು ಚೆನ್ನಾಗಾಗುತ್ತೆ. ಸ್ವಲ್ಪ ಪಾಠ ಕಲಿತು ಹೋದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನಗನ್ಸುತ್ತೆ. ನಾನು ಎಕ್ಸ್ ಕಂಟೆಸ್ಟೆಂಟು, ನಾನು ಅದು ಮಾಡಿದ್ದೀನಿ ಅಂತಂದ ಇಲ್ಲಿ ಬಂದು ರೂಲ್ಸ್ ಬ್ರೇಕ್ ಮಾಡಿ ಈ ಪ್ರೆಸೆಂಟ್ ಕಂಟೆಸ್ಟೆಂಟ್ಗೆ ಏನ್ ಬೇಕಾದ್ ಮಾಡ್ಬೋದಾ? ಇಲ್ಲ, ಆ ಥರ ಏನು ಮಾಡೋಕ್ಕಾಗಲ್ಲ. ನೀವು ಎಂಜಾಯ್ ಮಾಡಿದ್ರೆ ನಾನು ಏನು ಅನ್ಕೊಂತಿದ್ದಿಲ್ಲ. ಬಟ್ ಗಿಲ್ಲಿ ಅವ್ರ ಲೈನ್ ಕ್ರಾಸ್ ಮಾಡಿದ್ರೆ ನಾನು ಒಪ್ಕೊಂತೀನಿ ಅದನ್ನ. ಓಕೆನಾ, ನಾನು ಗಿಲ್ಲಿ ಫ್ಯಾನೇ, ಒಪ್ಕೊಂತೀನಿ ಆ ಮಾತು. ಹಾಗಂತ ಹೇಳಿ ನೀವು ಮಾಡಿದ್ದನ್ನ ನಾನು ಸಪೋರ್ಟ್ ಮಾಡೋದಲ್ಲ. ಇದೊಂಥರ ಹೆಂಗಿದೆ ಅಂದ್ರೆ ರ್ಯಾಗಿಂಗ್ ಮಾಡೋ ಥರನೇ ಅನಿಸ್ತಿದೆ ನನಗೆ. ಈಗ ಕಾಲೇಜ್ಗೆ ಹೋದ ತಕ್ಷಣ ಸೀನಿಯರ್ ರ್ಯಾಗಿಂಗ್ ಮಾಡ್ತಾರಲ್ವಾ, ನಾವು ಓಲ್ಡ್ ಸ್ಟೂಡೆಂಟ್ ಅಂತ, ಹಾಗೆ ಇವರು ನಾವು ಓಲ್ಡ್ ಸ್ಟೂಡೆಂಟ್ BBK ಅಂತ ಅನ್ನೋ ಥರ ಇದೆ ನನಗೆ. ನಿಮಗೇನು ಅನ್ಸುತ್ತೆ? ಇವಾಗ ನಾನು ಎಕ್ಸ್ ಸ್ಟೂಡೆಂಟ್ ಇವಾಗ. ಓಕೆನಾ, ನಾನು ಇವಾಗ ನನ್ನ ಕಾಲೇಜ್ಗೆ ಹೋಗಿ ನಾನು ದಬ್ಬಾಳಿಕೆ ಮಾಡ್ತೀನಿ ಅಂತಂದ್ರೆ ಅದು ನಡೆಯಲ್ಲ. ಓಕೆನಾ, ಇವಾಗ ಹಾಗೆ BBKನಲ್ಲೂ ಅವರು ಬಂದು ದಬ್ಬಾಳಿಕೆ ಮಾಡೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ನಿಮಗೆ ಹೇಗೆ ಅನಿಸುತ್ತೆ? ಆಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವರು, ಈಗ ಗೆಸ್ಟ್ಗಳಾಗಿ ಬಂದವರೇ ಸ್ಟಾರ್ಟ್ ಮಾಡಿದ್ದು. ಗಿಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದೇ ಇಲ್ಲ ಅದನ್ನ ಹೇಳ್ಬೇಕಂತ. ಆಮೇಲೆ ನೀ ರೋದನೆ ಆದ್ರೆ ನಾನು ಎಕ್ಸ್ ರೋದನೆ ಅನ್ನೋದು, ನಾನು ನಿನ್ನ ಕ್ರಿಕೆಟರು ಬ್ಯಾಟ್ಮನ್ನು ಏನೇನೋ ಅಂದ್ರೆ ಅವತ್ತು ಒಂದ್ ಶೂ ಬಿಚ್ಚಿ ಇನ್ನೊಂದು ಶೂ ಹಾಕಿರೋದು, ಇದೆಲ್ಲ ಒಂಥರ ಅನಿಸ್ತು. ನಿನ್ನೆ ಮಂಜಣ್ಣ ಅವರು ನೀರ್ ಹಾಕಿ ನೀನೇ ಒರೆಸ್ಬೇಕು, ಆಮೇಲೆ ಚಾಚಲ್ಲಿ ನೀನೇ ಒರೆಸ್ಬೇಕು ಅಂತ ಗಿಲ್ಲಿನ ಕರೆದಿದ್ದು ವಿಷಯದಲ್ಲಿ ತುಂಬಾನೇ ಸಖತ್ತಾಗಿ ರಗಿಸ್ತಿದ್ದಾರೆ. ಅದು ಮಾತ್ರ ಗೊತ್ತಾಗ್ತಿದೆ. ಆಮೇಲೆ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಕರೆದು ಅವ್ರನ್ನ ತುಂಬಾ ಗೋಳ ಇಟ್ಕೊಂಡಿದ್ದಾರೆ, ಅದು ಮಾತ್ರ ಕ್ಲಿಯರ್ ಆಗಿ ಕಾಣ್ತು. ಸೊ ಗಿಲ್ಲಿನೂ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅದು ತೊಂದರೆ ಆಗ್ತಿದೆ ಅಂತ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡೋದಕ್ಕೆ ಟಿಪ್ಸ್ಗಳು ಬೇಕು ಅನ್ನೋ ರೀತಿಯಲ್ಲಿ ಅವರೆಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅದನ್ನೆಲ್ಲ ನೋಡಿ ಗಿಲ್ಲಿ ಅವರು ಸ್ಟಾಪ್ ಮಾಡಿದ್ದಾರೆ ಆಲ್ಮೋಸ್ಟ್. ಸೊ ಇದನ್ನೆಲ್ಲ ನೋಡಿದ್ರೆ, ಈ ಪ್ರೋಮೋದಲ್ಲಿ ನೋಡಿದ್ರೆ ಅವರೆಲ್ಲರಿಗೋಸ್ಕರ ಗಿಲ್ಲಿ ಅವರು ಸೈಲೆಂಟ್ ಆಗ್ತಿದ್ದಾರೆ, ತಲೆಬಾಗ್ತಿದ್ದಾರೆ ಅಂತ ಅನಿಸ್ತಿದೆ. ಆಮೇಲೆ ತಲೆ ಮೇಲೆ ಹನಿ ಮೇಲೆ ನೋಡ್ಬೇಕು ನೀವು, ರೆಡ್ ಆಗಿ ಹಾಕೊಂಡಿದ್ದಾರೆ. ಅದೇನು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಮೇ ಬಿ ಇವರೇ ಎಲ್ಲ ಸೇರಿ ಏನಾದ್ರು ಹಾಕಿದಾರಾ ಅಥವಾ ಕುಂಕುಮ ಹಚ್ಕೊಂಡಿದಾರಾ, ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಏನಾದರೂ ಪನಿಷ್ಮೆಂಟ್ ಏನಾದರೂ ಕೊಟ್ಟಿದ್ದಾರಾ? ಆಮೇಲೆ ನಾನು ಲೈವ್ ಎಲ್ಲ ನೋಡ್ತಾ ಇದ್ದೆ ಇವತ್ತು. ಗಿಲ್ಲಿ ಅವರಿಗೆ ಒಂದು 50 ಪಾಯಿಂಟ್ಸ್ ಸಿಕ್ಕಿದೆ ಅಂತ ಗೊತ್ತಾಯ್ತು. ಗಿಲ್ಲಿ ಅವ್ರಿಗೆ ರಕ್ಷಿತಾ ಅವರು ಕವನ ಹೇಳೋದು
ಸಾರಿ, ಇಲ್ಲಿ ಮೋಕ್ಷಿತ್ ಅವರು ಗಿಲ್ಲಿ ಅವ್ರ ಜೊತೆ ತುಂಬ ಚೆನ್ನಾಗಿದ್ದಾರೆ. ಹಾಗೆ ಅವರು ಕವನಗಳನ್ನು ಹೇಳಿಸ್ಕೊತಿದ್ದಾರೆ. ನಾ ಲೈವಲ್ಲಿ ನೋಡಿದೆ ಇವತ್ತು. ಆ ಕವನಗಳನ್ನು ಹೇಳಿಸ್ಕೊಂಡು ಅವ್ರಿಗೆ ಟಿಪ್ಸ್ ಕೊಡ್ತಿದ್ದಾರೆ ಅಂತ ನನಗನ್ಸುತ್ತೆ. 50 ಪಾಯಿಂಟ್ಸ್ ಬಂದಿದೆ ಅವ್ರು ಗಿಲ್ಲಿ ಅವ್ರಿಗೆ ಅಂತ ಗೊತ್ತಾಯ್ತು. ಆಮೇಲೆ ಮೋಕ್ಷಿತಾ ನಾನು ನೋಡಿದ್ನಲ್ವಾ ಲಾಸ್ಟ್ ಸೀಸನು, ಸೊ ಅದನ್ನ ಸೀಸನ್ ಕಂಪೇರ್ ಮಾಡಿದ್ರೆ ಅವ್ರು ಇವಾಗ ಎಷ್ಟು ಚೆನ್ನಾಗಿ ಹೊಂದ್ಕೊಂತಾರೆ ಅಂತ ಕ್ಲಾರಿಟಿ ಸಿಗುತ್ತೆ ಗುರು. ಗಿಲ್ಲಿ ಅವ್ರಿಗೆ ಅವ್ರು ಯಾವತ್ತೂ ಟಾಂಟು ಕೊಟ್ಟಿಲ್ಲ, ಇದನ್ನು ಮಾಡ್ತಿಲ್ಲ. ಬಟ್ ಚೆನ್ನಾಗಿದೆ, ತುಂಬಾ ಕ್ರೇಜಿ ಆಗಿದೆ. ನೋಡ್ಬೇಕು ಇವತ್ತಿನ ಎಪಿಸೋಡ್ ಹೇಗಿದೆ ಅಂತ. ನಾನು ಲೈವಲ್ಲಿ ನೋಡ್ತಾ ಇದ್ದೆ, ಬಟ್ ಪ್ರೋಮೋ ಬಂದ್ಮೇಲೆ ಗೊತ್ತಾಯ್ತು ಇಷ್ಟೆಲ್ಲ ಆಗಿದೆ ಅಂತ. ನೀವು ಪ್ರೋಮೋದಲ್ಲಿ ನೋಡಿರ್ಬೇಕು, ಗಿಲ್ಲಿ ಅವರ ಕಂಟ್ರೋಲ್ ತಪ್ಪುತ್ತೆ ನನಗೂ ಅಂತ ಹೇಳ್ತಿದ್ದೆ. ಅಪ್ಪ ಅವ್ರದ್ದೇನು ತಪ್ಪಿಲ್ಲ ಗುರು, ಎಷ್ಟಂತ ತಡ್ಕೊಂತಾರೆ. ಫುಲ್ ಎಪಿಸೋಡ್ ನೋಡೋಣ ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಗಿಲ್ಲಿ ಅವ್ರಿಗೆ ಅಂತ. ಯಾಕೋ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಲೈವಲ್ಲಿ ನೋಡಿದೆ, ಗಿಲ್ಲಿಗೆ ಸೀರೆ ಎಲ್ಲ ಉಡ್ಸಿದ್ರು, ಅದನ್ನೆಲ್ಲ ನೋಡಿ ನನಗೆ ಪಾಪ ಅನಿಸ್ತು. ಇಂಥವೆಲ್ಲ ಏನಪ್ಪ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡ್ಬೇಕು, ಫುಲ್ ಎಪಿಸೋಡ್ ನೋಡಿದಾಗೆ ಗೊತ್ತಾಗೋದು. ಓಕೆ ಗೈಸ್, ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ.